ರೇಷ್ಮೆ ಬೆಳೆ ಕೇವಲ 40ರಿಂದ 45 ದಿನಗಳಿಗೆ ಬೆಳೆ ಮುಕ್ತಾಯವಾಗುವುದರಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತರುವ ಬೆಳೆಯಾಗಿದೆ. ಆದರೆ ಇತ್ತೀಚೆಗೆ ನೈಟ್ರೋಟಾಕ್ಸಿಟಿ ವೈರಸ್ ಹರಡುತ್ತಿರುವುದರಿಂದ ರೇಷ್ಮೆ ಹುಳುಗಳು 4ನೇ ಜ್ವರದ ನಂತರ ಹಣ್ಣಾಗದೆ ಉಳಿಯುತ್ತಿವೆ. ಇದರಿಂದ ಹುಳು ಇದ್ದು ಪ್ರಯೋಜನವಾಗದೆ ಬೆಳೆ ನಾಶ ಮಾಡೋಕ್ಕೂ ಮನಸ್ಸಿಲ್ಲದೆ ಹಾಗೂ ಮುಂದೆ ಹುಳುಗಳನ್ನು ಸಾಕುವುದಕ್ಕೂ ಮನಸ್ಸಿಲ್ಲದೆ ರೈತರು ಪರದಾಡುವಂತಾಗಿದೆ. ಈ ಬಗ್ಗೆ ರೇಷ್ಮೆ ಬೆಳೆಗಾರ ದೊಡ್ಡಬೊಮ್ಮನಹಳ್ಳಿ ಶ್ರೀನಿವಾಸ ರೆಡ್ಡಿರವರು ಹೀಗೆ ಅಳಲು ತೋಡಿಕೊಂಡಿದ್ದಾರೆ. ನಾವು ಹುಳು ಸಾಕಾಣಿಕೆ ಮಾಡಿ ಜೀವನ ಸಾಗಿಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಳುಗಳು 7 ದಿನ ಮತ್ತು 8ನೇ ದಿನದಲ್ಲಿ ಹಣ್ಣುಗಳಾಗ್ತಾ ಇದ್ವು. ಆದರೆ ಈಗ 4ನೇ ಜ್ವರ ಎದ್ದ ಮೇಲೆ 10 ದಿನ 11 ದಿನ ಹುಳುಗಳಾಗಿದೆ. ನಮ್ಮ ಹುಳುಗಳಿಗೆ ಹುಳು ಹಣ್ಣಾಗಿಲ್ಲ. ಅಧಿಕಾರಿಗಳು ಕೇಳಿದ್ರೆ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲ ಇಲಾಖೆ ಅಧಿಕಾರಿಗಳಾಗಲಿ ವಿಜ್ಞಾನಿಗಳಾಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೆ ಸುಮಾರು ನಷ್ಟ ಆಗಿದೆ. ಭೂಮಿಗೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿರುವುದರಲ್ಲಿ ಬೆಳೆದಿರುವ ರೇಷ್ಮೆ ಸೊಪ್ಪನ್ನು ಹುಳುಗಳಿಗೆ ತಿನ್ನಿಸುವುದರಿಂದ ಹಾಗೂ ರೇಷ್ಮೆ ಸೊಪ್ಪಿನ ತೋಟದ ಪಕ್ಕದಲ್ಲಿ ಯಾರಾದರೂ ಕಳೆನಾಶಕ ಔಷಧಿ ಮತ್ತು ಇತರೆ ಔಷಧಿಗಳನ್ನು ಸಿಂಪಡಣೆ ಮಾಡಿದರೆ ಆ ಔಷಧಿ ಗಾಳಿಯಲ್ಲಿ ಬಂದು ಸೊಪ್ಪಿನ ಮೇಲೆ ಬಿದ್ದಿದ್ರೂ ಆ ಅಂಶ ಸೊಪ್ಪಿನಲ್ಲಿ ಉಳಿದು ಹುಳುವಿಗೆ ತೊಂದರೆಯಾಗುತ್ತದೆ. ಅಲ್ಲದೆ ಟೊಮೊಟೊ ಬೆಳೆ ಬೆಳೆದಿರುವ ಭೂಮಿಯಲ್ಲಿ ರೇಷ್ಮೆ ಸೊಪ್ಪು ಬೆಳೆದರೂ ಈ ವೈರಸ್ ಹರಡುವ ಸಂಭವಗಳಿವೆ. ನೈಟ್ರೋಟಾಕ್ಸಿಟಿ ವೈರಸ್ ಅನ್ನು ತಡೆಯಲು ಸಂಪೂರ್ಣ ಎಂಬ ಔಷಧಿ ಇದ್ದು ಇದನ್ನು 4ನೇ ಜ್ವರದ ನಂತರ ಹುಳು ಶಾಂಪಲ್ ಆಗದೆ ಇದ್ರೆ ಸೊಪ್ಪು ಹಾಕಿ 50 ಮೊಟ್ಟೆಗೆ ಮತ್ತು ml ಟ್ಯೂಬ್ ಒಂದನ್ನು ಸಿಂಪಡಣೆ ಮಾಡಿದ್ರೆ ವೈರಸ್ ತಡೆಯಬಹುದು. ನಂತರ ಹುಳು ಹಣ್ಣು ಆಗುತ್ತೆ. ಇದನ್ನು ರೈತರು ಪಾಲಿಸಬೇಕು ಎಂದು ಅಧಿಕಾರಿಗಳು ತಿಳಿಸುತ್ತಾರೆ. ಈ ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಇವಾಗ ತರಕಾರಿ ಬೆಳೆಗಳಾದ ಈ ಟೊಮ್ಯಾಟೊ, ಕ್ಯಾಬೇಜು ಮತ್ತು ಈ ಮಾವಿನ ಬೆಳೆಗಳು ಇದಕ್ಕೆಲ್ಲನೂ ಏನು ಮಾಡ್ತೀವಿ ಅಂದರೆ ಕೀಟನಾಶಕಗಳನ್ನ ಹೊಡಿತೀವಿ. ಅದಾದಮೇಲೆ ಈ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಪ್ರಚೋದಕಗಳು ಅಂತ ಹೇಳ್ತೀವಿ. ಆ ಔಷಧಿಗಳನ್ನ ಹೊಡೆಯೋದ್ರಿಂದ ಅದೇನಾದರೂ ಗಾಳಿಗೆ ಅಥವಾ ಪಕ್ಕದಲ್ಲಿ ತೋಟದಿಂದ ಈ ಇಪ್ಪನೇಳೆ ಸೊಪ್ಪಿಗೆ ಆ ಔಷಧಿಗಳೇನಾದರೂ ಸ್ಪ್ರೇ ಆಗಿಬಿಟ್ಟಿದ್ರೆ ಅಥವಾ ಸ್ವಲ್ಪ ಚಿಕ್ಕದಾದ ಹನಿಗಳು ಏನಾದರೂ ಡ್ರಾಪ್ಲೆಟ್ಸ್ ಏನಾದ್ರೂ ಸ್ಪ್ರೆಡ್ ಆಗಿದ್ರೂ ಸಹ ಅದನ್ನು ತಿಂದಂಥ ಈ ರೇಷ್ಮೆ ಹುಳುಗಳು ಈ ಥರ ಗೂಡು ಕಟ್ಟೋದಿಲ್ಲ. ಇದು ತುಂಬ ದೊಡ್ಡ ಸಮಸ್ಯೆಯಾಗಿ ಈ ನಡುವೆ ತುಂಬ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆ ತಾಲೂಕಿನಲ್ಲಿ ಹೈನೋದ್ಯಮ ಮತ್ತು ರೇಷ್ಮೆಯನ್ನೇ ಹೆಚ್ಚಾಗಿ ನಂಬಿಕೊಂಡಿರುವ ಬದುಕಿಗೆ ಹಾಲಿನ ಬೆಲೆ ಕಡಿಮೆಯಾಗಿರುವುದು ಒಂದೆಡೆಯಾದರೆ ರೇಷ್ಮೆಗೆ ನೈಟ್ರೋಟಾಕ್ಸಿಟಿ ವೈರಸ್ ತಗುಲುತ್ತಿರುವುದು ಈ ಭಾಗದ ರೈತರಿಗೆ ಸಾಕಷ್ಟು ನೋವಿನ ಸಂಗತಿಯಾಗಿದ್ದು ಸರ್ಕಾರಗಳು ರೈತರ ಹಿತ ಕಾಪಾಡಲು ಮುಂದಾಗಬೇಕು ಎನ್ನುತ್ತಾರೆ ಪ್ರಬುದ್ಧ ರೈತರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.